ಅಂತ ಹೇಳಿದ್ರೆ ಅಲ್ಲ, ನಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀನಿ. ಈ ಕೆಲಸವನ್ನು ಬಿಡಬೇಡ, ನಾನು ಹೇಳಿದ ಕೆಲಸವನ್ನು ಮಾಡು. ನಿಮ್ಮ ಒಡೆಯ ಇದ್ದಾನ ಒಳಗೆ? ಇದ್ದಾನಾ? ನಾನು ಹಾಗೆ ಅದು ನನ್ನ ಅವನ ಒಳಗಿನ ಸಂಬಂಧ. ಒಡೆಯ ನಿನಗೆ ಒಡೆಯ ಅಲ್ವಾ? ಒಡೆಯ ಯಾರು? ನಮ್ಮ ಒಡೆಯ ಯಾರು? ನಮ್ಮ ಒಡೆಯ ಒಡೆಯ ಇದ್ದಾನ. ನೀನು ಬೇಡದ ಭಾಷೆ ಎಲ್ಲ ಮಾತಾಡ್ಬೇಡ. ನಮ್ಮ ಒಡೆಯ ಒಡೆಯ ನಿನಗೆ ಒಡೆಯ, ನನಗೆ ಬೇರೆ ಸಂಬಂಧ ಉಂಟು, ನಿನ್ನಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ನನಗೂ ಅವನಿಗೆ ಬೇರೆ ಸಂಬಂಧ ಉಂಟು ಅಂತ ಹೇಳಿದಲ್ವ ನಿನ್ನ ಹತ್ರ? ನಮ್ಮದು ಬೇಕಾದಷ್ಟು ನಿನಗೆ ಯಾಕೆ ಅದು? ನಿನ್ನ ಒಡೆಯನ ಸಮಯ ಹೇಗುಂಟು ಅಂತ ಹೇಳಿ ನೋಡಿ ಬಾ. ಹೋಗು. ಅಷ್ಟೇ ಅಲ್ವ, ನಾನು ಕೆಲಸ ಹೇಳುವಾಗ ಎಂತ ಈಗ ಹೇಳಿದ್ದನ್ನು ಮಾಡು. ಹೋಗು. ನಿಮ್ಮ ಸಮಯ ಹೇಗುಂಟು? ಸಮಯವೇ ಸರಿಯಾಗಿದೆ. ಸರಿ ಉಂಟಾ? ಅವರದ್ದು ಸರಿ ಉಂಟು, ನಿಮ್ಮದು ಸರಿ ಇಲ್ವಾ? ಹೌದು, ಸರಿ ಇಲ್ಲದ್ದು. ಸಮಯ ನಿನ್ನಲ್ಲಿ ಕೇಳಲಿಕ್ಕೆ ಏನು ಹೇಳಿದ್ದೆ ನಾನು? ಸಮಯ ಸರಿ ಉಂಟಾ? ಸರಿ ಉಂಟಂತೆಯಾ? ಅವರದ್ದು ನಿಮ್ಮದು ನೋಡಿ. ನನ್ನದು ಉಂಟು, ನನ್ನದಿದ್ದಕ್ಕೆ ಬಂದದ್ದು. ನನ್ನ ಪುಣ್ಯ. ದೂತ ದೂತ ದ್ವಾರಪಾಲಕ, ದ್ವಾರಪಾಲಕನವರೇ ಅದು ಅವರೇ ಸೇರಿಸಿ. ಅಷ್ಟು ಹೇಳಿದ್ರೆ ನೀನು ಬಿಡ್ಬೇಕಲ್ವ? ನಾನು ಬಂದಿದ್ದೇನೆ ಅಂತ ಹೋಗಿ ಹೇಳು. ಅಷ್ಟೇ ಅಷ್ಟೇ, ಹೋಗು. ನಾನು ಬಂದಿದ್ದೇನೆ ಅಂತ ಎಷ್ಟಾಯ್ತು ಹೇಳುವುದ ನಾನು ಬಂದಿದ್ದೇನೆ, ಮಾತನಾಡುವುದು ಯಾರಲ್ಲಿ ಎಂಬುದೊಂದು ನೋಡಿದೆಯಾ? ಯಾರು ನೀವು ನನ್ನಲ್ಲಿ ಹೇಗೆ ಮಾತನಾಡಬೇಕು? ಹೇಗೆ? ಇನ್ನೊಮ್ಮೆ ಹೇಳು. ನಾನು ಬಂದಿದ್ದೇನೆ. ನೀನು ಬಂದಿದ್ದೆ ಎಂಬುದು ನನಗೆ ಕಾಣಿಸುವುದಿಲ್ಲವೇ? ದ್ವಾರದಲ್ಲಿ ಇರಬೇಕಾದವರು ಇಲ್ಲಿಗೆ ಯಾರು ಬಂದದ್ದು? ಅಲ್ಲಿ ನಡೆ. ನೀನು ಬಂದವ ದಾರದಲ್ಲಿ ಇರಬೇಕಾದದ್ದು, ಇಲ್ಲಿಗೆ ಬಂದದ್ದು ಅಲ್ಲಿಗಾಗ. ಯಾರಲ್ಲಿ ಹೇಳುದು? ಎತ್ತಾಯ್ತು. ಯಾರಲ್ಲಿ ಹೇಳುದ ನೀನು? ಎತ್ತಾಯ್ತು. ಏನು ಹೇಳಿದೆ ಅಲ್ಲಿ ಹೋಗಿ? ನೀವು ಹೇಳಿದ್ದನ್ನು ಹೇಳಿದೆ. ಏನು ಅಂತ? ನಾನು ಬಂದಿದ್ದೇನೆ ಅಂತ. ಚೆಕ್ ಚೆಕ್ ಅಂತ ಹೇಳ್ಬೇಕು. ನೀನಲ್ಲ, ನಿಮ್ಮಲ್ಲಿ ಅದ ನಮ್ಮಲ್ಲಿ ಯಾವುದು ಆಗ್ತದೆ. ನೀನಲ್ಲ, ನಾನು ಬಂದಿದ್ದೇನೆ. ಆಗ ಅವರಿಗೆ ಕೋಪ ಬಂದದ್ದು, ಅದಕ್ಕೆ ಹೋಗಿ. ಈಗ ಸರಿ ಆಗ್ತದೆ. ನೀನಲ್ಲ, ನಾನು ಬಂದಿದ್ದೆ. ಪಾಪಿ, ನಿನ್ನೆ ನೀನು ಬರಲಿಲ್ವಾ? ನಾಳೆ ಬರುವುದಿಲ್ಲವೋ? ಇಂದು ಬಂದಲ್ಲಿಲ್ವ ನೀವು? ಮತ್ತೆ ಏನು ವಿಶೇಷ? ಅಲ್ಲಿ ನಡೆ. ನಿನ್ನೆ ಬರ್ಲಿಲ್ವಾ ನೀನು? ನಾಳೆ ಬರುದಿಲ್ವಾ? ಇವತ್ತು ಬಂದಿದ್ಯಾ? ಮತ್ತೆಂತ ವಿಶೇಷ? ಹೋಗ ಅಲ್ಲಿಗಾಗ. ಹತ್ತಿದ್ದು ಹೊಟ್ಟೆಗೆ ಹಾಕಿದ್ರೆ ಕಾಫಿ ಮಗನೇ. ಅದು ನನಗೂ ಬೇಡ. ನೀನೇನು ಹೇಳಿದ್ದಿ? ಅದೇ ನೀನಲ್ಲ, ನಾನು ಒಂದು. ನೀನು ಹೇಳಿದ್ದು ಸರಿಯಾಗುವುದಿಲ್ಲ. ಮಿತ್ರ ಬಂದಿದ್ದಾನೆ ಅಂತ ಹೇಳು. ಅದು ನಾನು ಅಂತ ಹೇಳಿದ್ರೆ ಎಂತ ಗೊತ್ತ? ವಿಷಯ ಮತ್ತೆ ಮಿತ್ರ ಬಂದಿದ್ದಾನೆ. ಮೊದಲೇ ಹೇಳಲಿಕ್ಕೆ ಆಗಲಿಲ್ವ? ಮಿತ್ರ ಬಂದಿದ್ರೆ ಇವತ್ತಿಗೆ ರಜೆಯನ್ನು ತೆಗೆದುಕೋ, ಕರೆದುಕೊಂಡು ಹೋಗುವ ಆತರ ನಿನ್ನ ಮನೆಗೆ ಅತಿಥಿ ಸತ್ಕಾರವನ್ನು ಮಾಡು. ಒಂದು ಕೇಳುವುದಕ್ಕಿಂತ ಮೊದಲೇ ರಜೆ ಕೊಡ್ತೀರಲ್ಲ, ನಿಮ್ಮಲ್ಲಿ ಇದೇ ವಿಶೇಷ. ನಿಮಗೆ ಸಂತೋಷ. ಆಗಲೇ ಕೆಲವು ಕಡೆಯಲ್ಲಿ ಕೇಳಿದ್ರು ಕೊಡ್ತೀರಲ್ಲ, ಇದು ರಾವಣನ ವಿಶೇಷತೆ. ಕೇಳದೆ ಕೊಡ್ತೀರಲ್ಲ. ಭಾರಿ ಸಂತೋಷ ಆಯ್ತು. ಮಿತ್ರ ಬಂದದ್ದಲ್ಲ. ಬನ್ನಿ ಹೋಗು. ಎಲ್ಲಿಗ? ಅಲ್ಲ, ನಿಮ್ಗೆ ವ್ಯವಸ್ಥೆ ಹೇಗಾಗಬೇಕು? ಏನೆಲ್ಲ ಉಂಟು ನಿನ್ನಲ್ಲಿ? ಕುಡಿಲಿಕ್ಕೆ ಬಿಸಿಯ ಚೆನ್ನಾಗಿದ್ದ. ಓಹೋ. ನನ್ನ ಮನೆ ಮಾತ್ರ ಸಣ್ಣ. ನೀವು ಬರುವಾಗ ಒಂದು ನಿಮ್ಮ ತಲೆಯನ್ನೊಂದು ಹೀಗೆ ಮಾಡಿ. ನಾನು ಬೇಕಾದಾಗೆ ನಾನು ಮಾಡಿಕೊಳ್ಳುತ್ತೇನೆ. ಇಲ್ಲಿಗೆ ಬಂದಿದ್ದೇನೆ, ನಿನ್ನ ಮನೆಗೆ ಬರಲಿಲ್ಲ. ಇಲ್ಲದಿದ್ರೆ ನಿಮ್ಮ ದೇಹ ಒಳಗೆ ಬರ್ತದೆ, ಕಿರೀಟ ಬರುವುದಿಲ್ಲ. ಬನ್ನಿ ಬನ್ನಿ. ನಿನ್ನ ಮನೆಗೆ ಊಟ ಅತಿಥಿ ಸತ್ಕಾರ ಮಾಡೋದಕ್ಕೆ ನಾನು ಜನವ? ನೀವು ಕುಡಿತೀರಾ? ನನಗೆ ಬೇಕಾದಾಗ ಕುಡಿತೇನೆ ನಾನು. ನೀನು ಯಾರು ಕೇಳಿಗೆ? ಅದಲ್ಲ, ನಮ್ಮಲ್ಲಿ ವ್ಯವಸ್ಥೆ ಉಂಟು. ನಿನ್ನ ಮನೆಯಲ್ಲಿ ಬಂದು ನಾನು ಕುಡಿಬೇಕಾ? ಹಾಗಾದ್ರೆ ಹೋಗುವಾಗ ಕುಡಿತು. ಬಾರ ಇಲ್ಲೇ. ನೀನು ಹೇಳಿದ್ದು ಸರಿಯಾಗಿ ಮೈರಾವಣ ಬಂದಿದ್ದಾನೆ ಅಂತ ಹೋಗಿ ಹೇಳು. ನಾನು ಮಿತ್ರ, ಅದು ತಪ್ಪೋದು. ಅದು ನಾನು ಹೇಳ್ತೇನೆ.
ಈಗ ಅವರು ಬಂದ್ರ ಅವರದ್ದು ಲೆಕ್ಕವನ್ನು ನೀನು ಶುದ್ಧ ಮಾಡಿದ್ದೀಯ. ನಿನ್ನೆಯ ಲೆಕ್ಕ, ಇಂದಿನ ಲೆಕ್ಕ. ಒಂದು ಕೆಲಸ ಮಾಡು, ನಾಳೆ ಲೆಕ್ಕವನ್ನು ಕೊಟ್ಟು ಸ್ವಲ್ಪ ಜಾಸ್ತಿ ಕೊಟ್ಟು ಕಳುಹಿಸುವ. ನಿನ್ನೆ ಎಷ್ಟು ಕುಡಿದಿದ್ದಾರೆ, ಕುಡಿಲಿಕ್ಕೆ ಕೊಟ್ಟಿದ್ದಾರೆ, ಮೊನ್ನೆದೆಷ್ಟು ಅದೆಲ್ಲ ನನಗೆ ತಿಳಿದಿಲ್ಲ. ಲೆಕ್ಕ ಅದೆಲ್ಲ ನಿನಗೆ ಗೊತ್ತಿರಬೇಕು. ಲೆಕ್ಕ ಸರಿ. ಆ ಲೆಕ್ಕದಲ್ಲಿ ಪಕ್ಕ ಈ ರಾವಣ. ಒಂದು ಲೆಕ್ಕ ಯಾವ್ದ್ರದ್ದುಂಟು ಉಂಟು. ಹೆಚ್ಚು ಮಾತನಾಡಿದರೆ ಇನ್ನೇ ಬಾಯಿಂದಲೇ ಆ ಲೆಕ್ಕ ಧರಿಸ್ತೇನೆ. ಇಲ್ಲ, ನಾನು ನೀನೇ ಅಲ್ವಾ ಅವರಿಗೆ ಸಹಾಯ ಮಾಡುವುದಿಲ್ಲ. ನಾನು ಹೇಳ್ತೇನೆ. ಮೈರಣ್ಣ ಇಲ್ಲಿ ಬನ್ನಿ. ಯಾರು? ಮೈರಣ್ಣ ಇಲ್ಲಿ ಬನ್ನಿ. ಅದು ನಿಮ್ಮದೊಂದು ಲೆಕ್ಕ ಎಷ್ಟು ಬಾಕಿ ಉಂಟು ಅಂತ ಗೊತ್ತಿಲ್ಲ. ಯಾವುದರದ್ದು? ನೀವು ಮೊನ್ನೆ ಎಷ್ಟು ಕೊಟ್ಟಿದ್ದೀರಿ, ಹ್ಮ್. ನಿನ್ನೆ ಎಷ್ಟು ಕೊಟ್ಟಿದ್ದೀರಿ, ಹ. ಕೊಟ್ಟದ್ರಲ್ಲಿ ಎಷ್ಟು ಉಳಿದಿದೆ, ಹ. ಉಳಿದದ್ರಲ್ಲಿ ನೀವು ಎಷ್ಟು ತಕೊಂಡಿದ್ದೀರಿ, ಹ. ಎಲ್ಲ ಲೆಕ್ಕಾಚಾರ ಮಾಡಿ ಒಂದು ಇವತ್ತು ಮುಗಿಸಿ ಬಿಡುವ. ಸುಮ್ಮನೆ ಯಾಕೆ ಎಷ್ಟು ಲೆಕ್ಕ ನಿಮ್ಮದು? ಈಗ ನಿನಗೆ ನಾನು ಹೇಗೆ ಕಾಣುತ್ತೇನೆ? ಮೈರಣ್ಣ. ಮೈರಣ್ಣ? ಮೈರಣ್ಣ ಯಾವ ಮೈರಣ್ಣ? ನೀವು ಹೇಳಿದ್ದಲ್ಲ ಮೈರಣ್ಣ ಅಂತ. ಮೈರಣ್ಣ ಅಲ್ವಾ? ನಿನಗೆ ಸಸಾರ ಕೊಟ್ಟದ್ದು ಜಾಸ್ತಿ ಆಯ್ತು. ಮತ್ತೆ ಯಾರು? ಮಾನಪ್ಪಣ್ಣ. ಸಂದೇಶಣ್ಣ. ಸಂದೇಶವನ್ನು ಹೇಳುವುದು ಬಿಟ್ಟು ಮೈರಣ್ಣ ಅಲ್ವಾ? ಅಲ್ಲ, ಮತ್ತೆ ಮೈಸಣ್ಣ. ಇಲ್ಲಿ ಬಾ. ನೀನು ಹೇಳುವುದು ಒಂದೂ ಸರಿ ಆಗುದಿಲ್ಲ. ಸರಿ. ನಾನು ಒಂದೊಂದು ಶಬ್ದವನ್ನು ಹೇಳ್ತೇನೆ. ಈ ನೀವು ಎಲ್ಲಿಂದ? ನಾನು ಹೇಳುದನ್ನು ಕೇಳು. ಒಂದೊಂದು ಶಬ್ದವನ್ನು ಹೇಳ್ತೇನೆ, ಒಂದೊಂದು. ಹಾಗೇ ಹೋಗಿ ಅವನಲ್ಲಿ ಹೇಳಬೇಕು. ಒಂದೊಂದು. ಅವನಿಗೆ ಅರ್ಥವಾಗುದಿಲ್ಲ, ನಿನಗೆ ಹೇಳಲಿಕ್ಕೆ ಬರುತ್ತೆ. ನನಗೂ 2-3 ಒಟ್ಟಿಗೆ ಹೆಚ್ಚಾಗ್ತದೆ. ಅದೇ ನಿನಗೆ ಹೆಚ್ಚಾಗಿಯೇ ನಿನಗೆ ಹೀಗೆ ಆಗ್ತದೆ. ಒಂದೊಂದಾದ್ರೆ ಸರಿ ಆಗ್ತದೆ. ನೋಡುವ. ಒಂದೊಂದು. ಈಗ ಹೋಗಿ ಹೇಳುವನಲ್ಲಿ ಹೇಳ್ತೇನೆ. ನಾನು ನಾನು ನಿನ್ನ ಮಿತ್ರ, ನಿನ್ನ ಮಿತ್ರ, ಪಾತಾಳ ಲಂಕೆಯಿಂದ ಪಾತಾಳ ಲಂಕೆಯಿಂದ ಮಹಿರಾವಣ ಬಂದಿದ್ದೇನೆ. ಮಹಿರಾವಣನ ಎಲ್ಲಿದ್ದಾರೆ? ಅಲ್ಲಿ ಕರೆದುಕೊಂಡು ನಮಸ್ಕಾರ ಭಯ್ಯ, ನಮಸ್ಕಾರ. ನಮಸ್ಕಾರ. ಬಹಳ ಸಮಯದಿಂದ ವಿದ್ಯಾಭ್ಯಾಸದ ನಂತರ ನಿನ್ನ ಮುಖವನ್ನು ನೋಡಲೇ ಇಲ್ಲ ನಾನು. ಹೌದು ಮಿತ್ರ, ಬಹಳಷ್ಟು ಬೆಳೆದು ಬಿದ್ದಿದ್ದೀಯ. ಆಗಲೇ ನೀನೇನು ಮಾಡುದಲ್ಲಿ? ನನಗೆ ಯಾರು ಜನ ಇಲ್ಲ, ನನಗೆ ಕಂಬವನ್ನು ಅಲ್ಲಿ. ನಿನಗೆ ಅದೂ ಆಗ್ತದಲ್ಲ. ಹಾ ಮತ್ತೆ ಇಂಥದ್ರಲ್ಲಿ ಸುಧಾರಿಸುದು ನಮ್ಗೆ ಅದೇ ಬೇಕಿದ್ದೇವೆ. ಮಿತ್ರ, ಆ, ಹೀಗೆ ನಿಂತು ಮಾತಾಡುದಲ್ಲ. ಒಳ್ಳೆಯ ವಿಚಾರ. ಒಳಗೆ ಅಷ್ಟು ದೊಡ್ಡಂತ ಅರಮನೆ ಇರುವುದು ಯಾರಿಗೆ? ಆಸ್ಥಾನದ ಕಡೆಗೆ ಹೋಗಬೇಕು. ಹೋಗಬೇಕಾಗಿದೆ. ಹೀಗೆ ಹೋಗೋಣ.
ಅವು ದೊಡ್ಡದಾದ ಒಮ್ಮೆ ಸಿಂಹಾಸನ ಏರಬೇಕು. ಅದು ನಿಮ್ಮದೊಂದು ಪರಂಪರೆ. ಪರಂಪರೆ ಆಗದಿದ್ರೆ ಆಗುದಿಲ್ಲ. ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಹೇಗೆ ಕಾಣಿಸುತ್ತಾ ಇದೆ? ಅಯ್ಯೋ ಜೋಡಿಸ ಜೋಡವರಿನ ಕುಟುಂಬದ್ದು ಭಾರಿ ಸಂತಾನ. ಏನು ಹೇಳಿದೆ? ನಮ್ಮ ಪಾಲಿಗೆ ಜಾಗೃತೆ. ಕೆಳಗೆ ಹೋದರೆ ನೀನೊಬ್ಬನೇ ಇರುವುದು ಅರಮನೆಯಲ್ಲಿ. ನೀನು ಬಿದ್ದು ಸಾಹಿತಿ. ನಮ್ಮ ಪಾಲಿಗೆ ದೈವ ದೇವರೆಲ್ಲ ನೀವೇ ಅಲ್ವಾ? ಆ ಮುಖಾಂತರವಾಗಿ ಹಾಗೆ ಹೇಳಿದೆ. ಹೌದೌದು. ಆ ಒಳ್ಳೆಯ ವಿಚಾರವನ್ನು ನುಡಿದು ನಿನ್ನ ಕೆಲಸವನ್ನು ನೀನು ಮಾಡಿದ್ದೀಯ. ನಡೆ. ನೋಡುವಾಗ ಬಹಳ ಸಂತೋಷವಾಯಿತು. ಹೌದಯ್ಯ. ನಿನ್ನನ್ನು ಕರೆಯುವುದಕ್ಕೂ ಕಾರಣವಿದೆ. ಏನಯ್ಯ? ಅದೆಲ್ಲ ಇರಲಿ. ಮೊದಲಿಗೆ ನಿನ್ನನ್ನು ವಿಚಾರಿಸಬೇಕಾಗಿದೆ. ಕ್ಷೇಮವೇ ಮಿತ್ರ? ಎಷ್ಟು ಸಮಯವಾಯಿತು ನಿನ್ನನ್ನು ನೋಡಿ. ಹೌದು. ನಿನ್ನ ಮಡದಿ ಸಂಧ್ಯೆ ಸೌಖ್ಯದಿಂದ ಇರುವಡೆ. ಪಾತಾಳದ ಪ್ರಜೆಗಳು ಸುಭೀಕ್ಷೆಯಿಂದ ಇರುವರೆ. ಉರಗಪತಿ ಕಪ್ಪವನ್ನು ನೀಡುತ್ತಾ ಬಂದಿದ್ದಾನೆ. ಹೇಳು ಮಿತ್ರ, ನಿನ್ನ ವರ್ತಮಾನವನ್ನು ನನಗೆ ತಿಳಿಸಯ್ಯ. ನಿನ್ನ ಅತಿಥಿ ಸತ್ಕಾರ ನನಗೆ ಬಹಳ ಸಂತೋಷವಾಯಿತು. ಬೇಕು ಬೇಕಾದದ್ದು ನೀಡಿದ್ದೀಯ, ಬೇಕಾದ ಸತ್ಕಾರವನ್ನು ಮಾಡಿದ್ದೀಯ. ಮಿತ್ರ, ಏನಯ್ಯ ನನ್ನನ್ನೇ ವಿಚಾರಿಸುತ್ತಾ ಇದ್ದೀಯ? ಅಯ್ಯ, ಏನು ನಮ್ಮವರೆಲ್ಲ ಕುಶಲಿಗಳು ಕುಶಲಿಗಳು. ನನ್ನ ಮಡದಿಯು ಮಕ್ಕಳು ಸಭೆಯಲ್ಲಿರುವಂತಹ ಸಜ್ಜನರು ವೀರರು ಎಲ್ಲರೂ ಕುಶಲಿಗರಾಗಿದ್ದಾರೆ. ಒಳ್ಳೆಯ ವಿಚಾರ. ಉರಗಾದಿಗಳು ಕಾಲ ಕಾಲಕ್ಕೆ ಕಪ್ಪವನ್ನು ನೀಡುತ್ತಾ ಇದ್ದಾರೆ. 14 ಲೋಕದ ವಿಭವದಂತಹ ನಿನ್ನ ಆಡಳಿತಕ್ಕೆ ಒಳಪಟ್ಟಂತಹ ಪಾತಾಳ ಲಂಕೆಯನ್ನು ನಾನು ಆಳ್ವಿಕೆ ಮಾಡಿಕೊಂಡು ಬರುತ್ತಾ ಇದ್ದೇನೆ ನಿನ್ನ ಸುಪರ್ತಿಯಲ್ಲಿ. ಒಡೆಯ, ಹೇಳಿದನು ನಿನ್ನನ್ನು ತಪ್ಪಾರದು. ಆದರೂ ನಿನ್ನ ನನ್ನ ಮಿತ್ರತ್ವದ ಸಂಬಂಧ ಅದೆಷ್ಟೋ ಕಾಲದ್ದು. ಮಿತ್ರ, ನಿನ್ನ ಮುಖಾಲೋಕವನ್ನು ಮಾಡುವಾಗ ಎಂದಿನಂತೆ ನೀನಿಲ್ಲ, ಕಳೆಗೊಂದಿದ್ದಿ. ಏನು ಕಷ್ಟ ಬಂತು? ನನ್ನನ್ನು ಯಾಕೆ ಕರೆದೆ? ಹೇಳಯ್ಯ, ಹೇಳು. ಶರೇಂದ್ರ ಆತ್ಮದರ್ಗೆ ಓದುವರ ಭಾಗ ಬೀಜವಾಯ್ತವರ್ಗೆ ಪಾತಾಳವಾದಿಗೆ ಮಿತ್ರ ರಾವಣೇಶ್ವರ, ಏನೆಂದು ಹೇಳಲಯ್ಯ? ಏನಾಯ್ತಯ್ಯ? ನಡೆದಂತಹ ಒಂದೊಂದು ಘಟನೆಗಳು ರಾವಣನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ಹೋಗಿದೆ. ಓಹೋ, ಒಂದು ಕಾಲದಲ್ಲಿ ದಶ ದಿಕ್ಕುಗಳಿಗೆ ರಥವನ್ನು ಓಡಿಸಲು ಸಾಧ್ಯವಾದಂತಹ ದಶರಥನೆಂಬ ಮಹಾರಾಜನಿಗೆ 4 ಮಕ್ಕಳು ಹುಟ್ಟಿದರು. ಓಹೋ, ಅವರಲ್ಲಿ ರಾಮ ಎಂಬುವವರಿಗೆ ಆತನ ಕಡೆಯ ತಾಯಿ ಹೇಳಿದಂತೆ ವನವಾಸಿಗೆ ಅಟ್ಟಿದರು. ಅವರು ವನವಾಸಕ್ಕೆ ಹೋಗಲಯ್ಯ, ನಿನಗೇನು ಕಷ್ಟ? ನನಗೂ ಬರುತ್ತದೆ, ತಾಳ್ಮೆಯಿಂದ ಇರಲಿ. ಅಲ್ಲಿ ನಮ್ಮ ತಂಗಿಯಾದಂತಹ ಶೂರ್ಪಣಖೆ ಆ ರಾಮನನ್ನು ನೋಡಿ ಬಿಟ್ಟಳಯ್ಯೋ, ಬಿಟ್ಟಳು. ನಮ್ಮದೇ ಪಂಚವಟಿಯಲ್ಲಿ, ನಮ್ಮದೇ ಪಂಚವಟಿಗೆ ತಲುಪಿದಂತಹ ರಾಮನಿಗೆ ಅಲ್ಲೇನಾಯ್ತು? ಏನು ಹೇಳಲಿ? ಅಲ್ಲಿದ್ದಂತಹ ರಾಮ
ಲಕ್ಷ್ಮಣನನ್ನು ತೋರಿಸಿಬಿಟ್ಟ. ಓಹೋ ಆದ್ದರಿಂದ ನೀನು ವರಿಸು ಎಂಬಂತೆ ಓಹೋ ಅಲ್ಲಿ ಸೀತೆಯು ಇದ್ದಳು. ಓಹೋ ಆ ಸಂದರ್ಭದಲ್ಲಿ ಆ, ಲಕ್ಷ್ಮಣ ಏನಾಯ್ತು? ನನ್ನ ತಂಗಿಯ ಕಿವಿ ಮೂಗನ್ನು ಕತ್ತರಿಸಿ ಮಿತ್ರ, ಏನು ಹೇಳಿದೆ? ಏನು ಹೇಳಿದೆ? ನಿನ್ನ ತಂಗಿ ನನಗೆ ತಂಗಿಗೆ ಸಮಾನ. ನಮ್ಮಗಳೇ ಆದಂತಹ ಶೂರ್ಪಣಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿದ್ದಾರೆ. ಅವರ ರಕ್ಷಣೆಗೆಂದಿದ್ದ 14,000 ರಕ್ಕಸರು ಅವರು ಏನು ಮಾಡಿದರು? ಮುಂದೆ ಯುದ್ಧದ ಪರಿಣಾಮ ಏನಾಯಿತು? ತಿಳಿಸು. ಏನೋ ಗುರುವೇ ಎನ್ನ ನನ್ನುಗೆ ಅಭಿಮಾನವನು ಕೃಪಬರಲು ತಡೆಯಲು ದಾನವಿಯು ತಾನೇಂದಿ ಕದನ ಆಹ್ವಾನಕರ ಏನನು ಗುರುವೇ ಏನಂದ್ರೆ ಹೇಳಲಿ ಏನೆಂದು ಹೇಳಲಯ್ಯ. ನಾನು ಸುಮ್ಮನೆನಿರಲಿಲ್ಲ. ಮತ್ತೆ ಇದ್ದಂತಹ 14,000 ದಾನವ ವೀರರನ್ನು ಕರದೂಷಣ ತ್ರಿಶರರನ್ನು ಆದಿಗಳನ್ನು ಸೇರಿಸಿ ಅವರಲ್ಲಿಗೆ ಅಟ್ಟಿಸಿ ಬಿಟ್ಟೆ. ಆದರೆ ರಣರಂಗದಲ್ಲಿ ಅವರನ್ನೆಲ್ಲ ಕೊಂದು ಅಲ್ಲಿಂದ ನಮ್ಮವರನ್ನು ಏನು ಮಾಡಲು ಆಗುವುದಿಲ್ಲೆಂದಂತ ಭಾವಿಸಿದ ಅವರಿಗೆ ನಾನು ಸುಮ್ಮನೆ ಇರಲಿಲ್ಲವಯ್ಯ. ಏನು ಮಾಡಿದೆ? ಇದ್ದಾರಲ್ಲ ನಮ್ಮ ಮಾವ ಮಾರೀಚ, ಹೌದು, ಆತನ ಸಹಾಯದ ಮೂಲಕ ಮಾಯಕದ ರೂಪವನ್ನು ಧರಿಸಿ ಸೀತೆಯನ್ನು ತಂದು ಲಂಕೆಯಲ್ಲಿ ಇರಿಸಿದವರು ನಾನಿದ್ದೇನೆ. ಓಹೋ, ಆ ಸಂದರ್ಭದಲ್ಲಿ ಏನಾಯಿತು? ಬಿಡಲಿಲ್ಲ ರಾಮ. ಮುಂದೇನು ಮಾಡಿದ? ಎಲ್ಲೋ ಬಿದ್ದಂತಹ ಕಪಿಗಳು ಓಹೋ, ಆತನನ್ನು ಸೇರಿಕೊಂಡು ಮಾಡಿದಂತಹ ಕಪಿ ಸೈನ್ಯದ ಮೂಲಕ ಲಂಕೆಗೆ ಸೇತುವೆಯನ್ನೊಂದು ಬಳಿದು ಓಹೋ ಬಂದರಲ್ಲವೇ ನಮ್ಮ ನಾಡಿಗೆ. ಬಂದು ಪರಿಣಾಮ ಏನಾಯ್ತು? ಏನು ಮಾಡಿದರು ಗೊತ್ತೇ? ಏನು? ಒಬ್ಬೊಬ್ಬರಾಗಿ ದಂಡೆತ್ತಿ ಬಂದಾಗ ನನ್ನ ಅನುಜರು ನನ್ನ ಮಕ್ಕಳನ್ನು ರಣರಂಗಕ್ಕೆ ಕಳಿಸಿದೆ. ನೋಡಯ್ಯ, ಈ ಸುವರ್ಣ ಲಂಕೆದ ಸಭೆಯನ್ನು ಎಲ್ಲವೂ ಬರಿದಾಗಿ ಹೋಗಿದಯ್ಯ. ಯಾಕೆ ಗೊತ್ತೇ? ಏನು? ಆ ರಾಮ ಮುಂತಾದವರು ನಮ್ಮವರೆಲ್ಲ ಕೊಂದು ಇಲ್ಲಿಗೆ ಹೋಗಿದ್ದಾರಯ್ಯ. ರಾವಣೇಶ್ವರ, ಏನಯ್ಯ? ಬಿಡುತ್ತಿದ್ದೆ. ಏನು ಮಾಡಲಿ ನಾನು? ಈ ಒಂದು ಸಣ್ಣ ಕಾರಣಕ್ಕಾಗಿ ಮಾನವರಿಗೆ ಹೆದರಿದೆಯಾ? ಎಲ್ಲರೂ ರಾವಣೇಶ್ವರ, ನಿನ್ನ ಮಿತ್ರರಾದಂತಹ ಮಹಿಳೆಯರಿದ್ದಾರೆ. ಮಹಾ ಮಾಯಾವಿ ಆಗಿದ್ದೇನೆ ಮಿತ್ರ. ಏನಯ್ಯ?
ಇವತ್ತಿನ ಯುದ್ಧದಲ್ಲಿ ಈ ಮಹಿರಾವಣ ಏನು ಮಾಡುತ್ತಾನೆ ಎಂಬುದನ್ನು ನಾನೀಗ ಹೇಳುತ್ತೇನೆ, ಕೇಳು. ಕೀಶರ ಆ ಕೀಶರ ತಿಕ್ಕಿ ಹಾಕುವೆ, ತಿಕ್ಕುವೆ ತಿಕ್ಕಿದ ತಿಂಗಳೇ ಇವತ್ತು ರಾತ್ರಿ ಪಾಳಯದ ಯುದ್ಧದಲ್ಲಿ ಕಪಿವೀರ ಜಾಂಬವಾದಿಗಳನ್ನು ತಿಕ್ಕಿ ತಿನ್ನುವೆ. ಇವತ್ತಿನ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಮಾರಿ ದೇವತೆಗೆ ಬಲಿಯನ್ನು ಕೊಡದಿದ್ದರೆ ನಾನು ಮಹಿರಾವಣನಲ್ಲ. ನಿನಗೆ ನಂಬಿಕೆ ಸಾಕೆ? ನನಗೆ ಏನೋ ನಂಬಿಕೆ ಬರುತ್ತಾ ಇಲ್ಲ ಮಹಿರಾವಣ. ಮಿತ್ರ, ಏನಯ್ಯೋ ಇದು ಅಂಗೈಯಲ್ಲಿ ಅಗ್ನಿ ಇದೆ ಎಂದು ತಿಳಿದವರು ಹೇಳುತ್ತಾರೆ. ಅಗ್ನಿಯಾದಂತಹ ನನ್ನ ಅಂಗೈಯಿಂದ ನಿನ್ನ ಕೈಗೆ ಭಾಷೆಯನ್ನಿಟ್ಟು ನಾಳೆ ಬೆಳಕಾಗುವುದರ ಒಳಗೆ ರಾಮ ಲಕ್ಷ್ಮಣರ ತಲೆಯನ್ನು ಕಡಿದು ನಾನು ಬರ್ತೇನೆ. ರಾವಣನ ಪೀಠದಲ್ಲಿ ವಿನಯದೊಳ ಕಳಗೆ ಸನುಮತದಿಂದಪ್ಪಣೆಗೊಡಲು ನೀರೆಲ್ಲದೆ ಸಾಯುತ್ತಿರುವಂತಹ ಒಂದು ಗಿಡಕ್ಕೆ ಮಿತ್ರನೆಂಬಂತಹ ನೀರು ಜೀವವನ್ನು ತಂದಂತಾಗಿದೆ ಈ ರಾವಣನ ಬಾಳಿನಲ್ಲಿ. ಮಿತ್ರ, ಒಳ್ಳೆಯ ವಿಚಾರವನ್ನೇ ನುಡಿದಿದ್ದೀಯ. ಒಳ್ಳೆಯದಾಗಲಿ, ಏನು ಹೆದರಬೇಡ. ನನ್ನ ದಯೆ ಇದೆ, ನಿನ್ನ ಶಕ್ತಿಯ ಮೇಲೆ ನನಗೆ ಭರವಸೆ ಇದೆ. ಹೋಗು, ಜಯಶಾಲಿಯಾಗಿ ಬಾ. ನೀನು ಸ್ವಲ್ಪ ಚಂದದಲ್ಲಿ ನಿದ್ದೆ ಮಾಡಿ ಒಳ್ಳೆಯದು. ನಾನಿದ್ದೆ. ರಾವಣೇಶ್ವರನ ಅಪ್ಪಣೆಯನ್ನು ಬರೆದುಕೊಂಡಿದ್ದೇನೆ. ಬೆಳಗಾಗುವುದಕ್ಕೆ ಇನ್ನು ಸಮಯಾವಕಾಶ ಇದೆ. ಏನು ಮಾಡೋಣ? ಕಪಿವೀರರು ರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಎಂದು ನೋಡಬೇಕು. ನಡೆಯುತ್ತಾರೆ. ಈ ಸಂದರ್ಭದಲ್ಲಿ ನಾನು ಆಡುವಂತಹ ಮಾತನ್ನು ನೀವಿಬ್ಬರು ಸರಿಯಾಗಿ ಕೇಳಬೇಕು. ಅದಕ್ಕೆ ಕಾಯ್ತಾ ಇದ್ದೆ. ಯಾಕೆ ಹೇಳಿದೆ? ಈ ಸಂದರ್ಭದಲ್ಲಿ ನಾವು ಮೈಯೆಲ್ಲ ಕಣ್ಣಾಕಿಸಬೇಕು.
ಯಾಕಂದರೆ ಯುದ್ಧದಲ್ಲಿ ಎಲ್ಲರನ್ನೂ ಕಳೆದುಕೊಂಡಂತಹ ರಾವಣ ಚಿಂತೆಯಲ್ಲಿರುವಂತಹ ಸಂದರ್ಭ ಆತನ ಮಿತ್ರನನ್ನು ನೆನಪು ಮಾಡಿಕೊಂಡವನಿದ್ದಾನೆ. ಯಾರು ದೇವರೇ? ಮಹಿರಾವಣ ಎಂಬುದಾಗಿ ಬಂದಂತಹ ಆತ ರಾವಣನಿಗೆ ಧೈರ್ಯದ ವಚನಗಳನ್ನು ಆಡಿದವನಿದ್ದಾನೆ. ಅವ ಯಾರೇ ಆಗಿರಲಿ, ಇವರನ್ನೆಲ್ಲ ಕೊಂದ ನಮಗೆ ಅವನನ್ನು ಲೆಕ್ಕ. ಅವನು ಏನು ಹೇಳಿ ಬಂದವನಿದ್ದಾನೆ? ಏನು ಹೇಳಿದ್ದ? ರಾಮ ಲಕ್ಷ್ಮಣರ ತಲೆಗಳನ್ನು ಕಡಿದು ನಾನು ಬರುತ್ತೇನೆ ಎಂಬುದಾಗಿ ಧೈರ್ಯದ ವಚನಗಳನ್ನು ಇತ್ತು ಈ ಕಡೆಗೆ ಬಂದವನಿದ್ದಾನೆ. ಹೌದೇ? ಈಗ ಸಮಸ್ಯೆ ಇರುವುದು ಅಲ್ಲಿ ಅಲ್ಲ, ಮತ್ತೆ ಬರುವಂತಹ ಆತ ಮಾಯಾವಿಯೂ ಹೌದು. ಯಾವಾಗ ಹೇಗೆ ಬರುತ್ತಾನೆ ಎಂಬುದೇ ಗೊತ್ತಾಗುವುದಿಲ್ಲ. ಆದ್ದರಿಂದ ಇದೇ ಒಂದು ನನಗೆ ಚಿಂತೆಯಾಗಿ ಹೋಗಿದೆ. ಮಾಡಿದ ಮಾತನ್ನು ಕೇಳುವಾಗ ಮಹಿರಾವನ ಬಲುಬಲ ಅಡ್ಡಿ ಎನ್ನುವುದನ್ನು ನಾ ತಿಳಿದೆ. ಯಾರು ಹೆದರುವ ಅವಶ್ಯಕತೆಯೇ ಇಲ್ಲ. ಅವ ಏನೇ ಮಾಡಲಿ ಅವನ ಮಾಡುವುದಕ್ಕೆ ನಾವು ದಾರಿ ಮಾಡಿಕೊಳ್ಳದಿದ್ದರೆ ಆಯ್ತಲ್ಲ. ಈಗ ವಿಷಯ ಇರುವುದು ಎಲ್ಲಿ? ರಾಮ ಲಕ್ಷ್ಮಣರ ರಕ್ಷಣೆ ಎಂಬುದನ್ನು ನಾವು ಮಾಡಬೇಕು. ಮಾಯಾವಿದ್ಯೆಯ ಮುಖೇನ ನಮ್ಮೆದುರಿಗೆ ಬರ್ತಾರಾ? ಹೆದರುವ ಅವಶ್ಯಕತೆಯೇ ಇಲ್ಲ. ರಕ್ಷಣೆ ಈಗ ಆಗಬೇಕು. ಅದು ನಾನು ಮಾಡ್ತೇನೆ. ಅದೇ ಧೈರ್ಯ ಇರುವುದು. ನನ್ನ ಬಾಲದಿಂದ ಅವರನ್ನು ಕೋಟೆಯ ಒಳಗೆ ಉಳಿಯುವಂತೆ ಮಾಡ್ತೇನೆ. ಆ ಪಟ ಹೇಗಿರ್ತದೆ? ಯಾರಿಂದಲೂ ಒಳಗೆ, ಯಾರಿಂದ ನುಸಿಗೂ ಒಳಗೆ ಪ್ರವೇಶ ಮಾಡದಂತೆ ಅಂತಹ ಕೋಟೆಯನ್ನು ನಾನು ಕಟ್ತೇನೆ. ನೋಡ್ತೀರಾ ಜಂಬವರೇ, ನೀವೆಲ್ಲ ಒಳಗೆ ಹೋಗಿ. ನೀವು ಒಳಗೆ ಬೇಡ, ನೀವು ಒಳಗೆ ಯಾವ ಕಾರಣಕ್ಕೂ ಬಿಚ್ಚುವುದಿಲ್ಲ. ವಿಭೀಷಣ ಹೇಳುವುದವರೆಗೆ ಕೋಟೆ ಬಿಚ್ಚಲ. ದೇವರ ರಕ್ಷಣೆ ಆಗಬೇಕು ನಮಗೆ ಅಷ್ಟೇ. ಈಗ ಕೋಟೆಯನ್ನು ಬಿಟ್ಟು ರಣರಂಗಕ್ಕೆ ಬಂದು ನೋಡಿದರೆ ಯಾರೂ ಕಾಣುತ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ವೀರಾದಿ ವೀರರು? ಒಬ್ಬರು ಕಣ್ಣಿಗೆ ಕಾಣುವುದಿಲ್ಲ. ಯಾಕೆ ಹೀಗಾಯ್ತು? ಕಪಿ ವೀರರು ಇಲ್ಲ, ರಾಮ ಲಕ್ಷ್ಮಣನು ಕಾಣುತ್ತಾ ಇಲ್ಲ. ಏನದು ದೂರದಲ್ಲಿ ಏನೋ ಗೋಚರಿಸುತ್ತಾ ಇದೆ. ಅದರ ಬಗ್ಗೆ ತಿಳಿಯಬೇಕು. ನಾನು ಒಬ್ಬನೇ ಯಾಕೆ ಸಹ ಮಾಡುವುದು? ಇದ್ದಾರಲ್ಲ ನಮ್ಮ ಗಡಿಮುಖ.
ಎದ್ದೇಳಪ್ಪ ಏನಿದು ಏನಿದು ಆ, ಅವಸರದ ಕರೆ ಆ. ದಧಿಮುಖನ ಆಗಮನ ಆಗಬೇಕು ಅನ್ನುವ ಹಾಗೆ ಶಾಬಾಸ್. ಏನು ವಿಚಾರ ಆ. ಎಲ್ಲಿಗೆ ಹೋಗಬೇಕು ಆ. ಯಾವ ಕಾರ್ಯ ಆಗಬೇಕು ಆ. ಅಪ್ಪಣೆ ನದಿಮುಖ ಪಾತಾಳ ಲಂಕೆಯಿಂದ ನನ್ನೊಂದಿಗೆ ಬಂದು ನಾವು ಬಂದದ್ದೆಲ್ಲಿಗೆ ಎಲ್ಲಿಗೆ ಲಂಕಾಪುರಕ್ಕೆ ಸರಿ ರಾವಣೇಶ್ವರನ ಸಹಾಯಕ್ಕೆ ಆ. ರಣರಂಗಕ್ಕೆ ಬಂದಿದ್ದೇವೆ ಕಪಿವೀರರು ಕಾಣುವುದಿಲ್ಲ ಆ. ಜಾಂಬವಾದಿ ಹನುವಾದಿಗಳು ಎಲ್ಲಿಯೂ ಕಾಣುವುದಿಲ್ಲ ಆ. ನನಗೆ ದೂರದಲ್ಲಿ ಒಂದು ಕೋಟೆ ಕಾಣುತ್ತಾ ಇದೆ ಆ. ವೀರಾದಿ ವೀರರು ಕಾಣದೇ ಇದ್ದಾಗ ಈ ಕೋಟೆ ಕೋಟೆಯ ಒಳಗೆ ಹೋಗಬೇಕ ನಾನು ಹೊಕ್ಕಬೇಕು ಅದನ್ನು ಹುಡಿ ಮಾಡಬೇಕು ಸರಿ ಏನು ಮಾಡ್ತೀನಿ ಅದಕ್ಕೆ ನಾನು ಹೋಗ್ತೇನೆ ಶಾಬಾಸ್ ಹೋಗಿ ಬಾ ಎದ್ದರು ಓಡಿದರು ಒಯ್ಯ ಕಾಣದೆ ಓಡಿ ಈಚಿರಿದರು ಅಲರಿ ಅಭಿ ಮಾಡಿದ ಕೋಟೆಯ ಓಡಿ ಬಂದವ ಈಚಿರಿ ನೇರವಾಗಿ ಬಂದು ನೋಡಿದೆ ಅಂತಾದ್ರೆ ಕೋಟೆಯೊಂದು ನಿರ್ಮಾಣ ಆಗಿದೆ ಒಳಗೆ ಏನೂ ಗೋಚರವಾಗುವುದಿಲ್ಲ ಹಾಗಾದ್ರೆ ಒಡೆಯ ಆಡಿದ ಹಾಗೆ ಕೋಟೆಯನ್ನು ಪುಡಿ ಮಾಡಬೇಕು ದಧಿಮುಖನ ಸಾಮರ್ಥ್ಯ ಏನೆನ್ನುವುದು ಗೊತ್ತಾಗಬೇಕಲ್ಲ ತಡ ಮಾಡುವುದಿಲ್ಲ ಕೋಟೆಯನ್ನ ಪುಡಿ ಮಾಡುವುದಕ್ಕಾಗಿ ಹೋಗ್ತೇನಂತೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೋಟೆಯನ್ನು ಪುಡಿ ಮಾಡುವುದಕ್ಕೆ ಅಸಾಧ್ಯವಾಗಿ ಹೋಯ್ತಲ್ಲ ಒಳಗೆ ಹೊಕ್ಕಬೇಕು ಹೊಕ್ಕಬೇಕು ಅನ್ನುವ ಹಾಗೆ ಹೋದ್ರೆ ಅಸಾಧ್ಯವಾಗಿ ಹೋಯ್ತು ಇನ್ನೂ ಆಗ್ಲಿಕ್ಕಿಲ್ಲ ಸ್ವಲ್ಪ ಅವಸರ ಆಯ್ತು ಅಬ್ಬ, ಏನಾಯ್ತಾ ನನಗೊಂದು ಕಾರ್ಯವನ್ನು ಕೊಟ್ಟವರು ಹೌದು ಕೋಟೆಯನ್ನು ಹೊಕ್ಕಬೇಕು ಹಾ ಕೋಟೆಯನ್ನು ನಿರ್ಮಾಣ ಆಗಿದೆ ಅಂತ ಹೇಳಿ ಹೌದು ನೇರವಾಗಿ ಹೋದೆ ಏನು ಮಾಡಿದೆ ಹೋಗುವಾಗ ಇದ್ದಂತ ಹುಮ್ಮಸ್ಸು ಬರುವಾಗ ಕಾಣುವುದಿಲ್ಲ ಹೌದೌದು ಏನಾಯ್ತಾ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ ಹೌದು ಬೇಗ ಮುಗಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟದ್ದು ಹೌದು ಆಗುದಿಲ್ಲ ಮುಗಿಸುವ ಲಕ್ಷಣ ಲಕ್ಷಣ ಕಾಣುವುದಿಲ್ಲ ಕಾಣುವುದಿಲ್ಲ ನೀನು ಒಳಗೆ ನಡೆ ಇನ್ನೂ ಇದ್ದಾರೆ ನಮ್ಮಲ್ಲಿ ಸರಿ 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 ಸೂಜಿ ಮುಖ ಸೂರ್ಯಮುಖನ ಪ್ರಣಾಮಗಳು ಎದ್ದೇಳಪ್ಪ. ನೋಡಿದ್ದು ಆಶ್ಚರ್ಯ ಒಮ್ಮೆ ನಮ್ಮಲ್ಲೇ ಕರೆ ಕರೆಯಿಂದ ಅರಿಸಿ ಬಂದಿದ್ದೇನೆ ಕರೆಸಿದ ಹದನವೇನು ಸೂಜಿ ಮುಖ ಕೋಟೆಯೊಂದು ನಿರ್ಮಾಣವಾಗಿದೆ ದಧಿಮುಖನನ್ನು ಕಳಿಸಿದೆ ದಧಿ ನಜ್ಜು ಮುಜ್ಜಾಯ್ತಂತೆ ಸೂಜಿ ಮುಖನಾದ ನಿನ್ನನ್ನು ಕರೆದಿದ್ದೇನೆ ಹೋಗಿ ನಿನ್ನ ಸೂಜಿಯಿಂದ ಕೋಟೆಯನ್ನು ಹೊಡಿ ಮಾಡಿ ಬಾ. ನಮ್ಮ ಮುಖದಲ್ಲಿ ಕೋಟೆಯ ಇನ್ನು ಸಮಯ ವ್ಯರ್ಥ ಮಾಡುದಲ್ಲ ಇನ್ನು ಕೋಟೆಯನ್ನು ಬೇರೆ ಮಾಡ್ತೇನೆ ಪ್ರಭು ಏನು ಸೂಜಿ ಪುಡಿ ಪುಡಿ ನೀವೆಲ್ಲ ಒಂದೊಂದು ಇದ್ದೀರಿ ನನ್ನೊಂದಿಗೆ ಯಾಕೆ? ಯಾಕೆ ಇದ್ದೀರಿ ಅಂತೇಳಿ ಗೊತ್ತಿಲ್ಲ ಹೇಳಿದ ಕೆಲಸ ಒಂದಾದ್ರೂ ಸರಿ ಮಾಡಿದ್ದುಂಟೇನೋ ಯಾಕೆ ಪ್ರಭು
ಪ್ರಯತ್ನವನ್ನು ಮೆಚ್ಚಿದ್ದೇನೆ. ಒಳಗಿದ್ದುಕೋ, ಬೇಕಾದಾಗ ಕಳಿಸುತ್ತೇನೆ. ಓಹೋ, ಹೀಗೆ ಕೇಳುವುದ ಕ್ಷಣ ಮನದೋಳ ಆಲೋಚಿಸುದ ಇಳಿದ ಮೇಲೊಂದು ಪಾಯವನು ಬಲವಂತರನ್ನು ಮೋಸಗೊಳಿಸಿ ಗೆಲ್ಲಬೇಕು. ಅಲಸಿಂದಡೆಂತಹುದು ಗೆಲದ ಫಲಿತೆ ಮಗ. ಆ ಸೇನೆಗೆ ಅಹಿತ ವಿಭೀಷಣನ ತೆರದಂತೆ ಪಡಿದ್ದಾರೆ. ಅತಿ ಹಿತನಾದ ವಿಭೀಷಣನ ತೆರದಂತೆ ವೇಷವನ್ನು ತಳೆದು ಈಶ ಫಲದೊಳಗೆ ಏನಿದು ಹೀಗೆ? ಕಳಿಸಿದವರು ಯಾರು ಕೆಲಸಕ್ಕೆ ಪ್ರಯೋಜನಕ್ಕೆ ಬರಲಿಲ್ಲ. ಏನು ಮಾಡೋಣ, ಏನು ಮಾಡೋಣ? ಯೋಚನೆಯನ್ನು ಮಾಡಿದರೆ ಮಂಗನನ್ನು ಮಂಗ ಮಾಡಬೇಕು. ಹೇಗೆ ಮಾಡುವುದು? ನಾವು ಯಾರು? ಮಾಯಾವಿಗಳು. ಯಾವ ರೂಪವನ್ನು ಯಾವ ಕಾಲಕ್ಕೂ ಹೇಗೆ ಬೇಕಾದರೆ ಸೃಷ್ಟಿ ಮಾಡಬಹುದು. ಈಗೊಂದು ಕೆಲಸ ಮಾಡಬೇಕು. ನಮ್ಮವನೊಬ್ಬ ವರ ಪಂಗಡವನ್ನು ಸೇರಿದ್ದಾನೆ. ವಿಭೀಷಣ ಮಾರಿ ಹಿಡಿದವ. ಅಲ್ಲಿ ಹೋಗಿ ಸೇರಿ ನಮ್ಮ ಒಳಗುಟ್ಟನ್ನೆಲ್ಲ ಹೇಳಿ ಕೋಟೆಯನ್ನು ಕಳೆಯುವಂತೆ ಮಾಡಿದ್ದಾನೆ. ಇದಕ್ಕಾಗಿ ಒಂದು ಉಪಾಯವನ್ನು ಮಾಡುತ್ತೇನೆ. ಮಂಗನನ್ನು ಮಂಗ ಮಾಡುವುದಕ್ಕೆ ವಿಭೀಷಣನಾಗಿ ಕಳಿಸಿಕೊಳ್ಳುತ್ತೇನೆ.